ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಇದು ವೈಟ್ ಕೊಟ್ರೆ ಏನಂತ ಹೇಳಿ ನೀವು ಆಶ್ಚರ್ಯ ಆಗ್ಬೋದು. ನೋಡ್ರಿ, ಆಮೇಲೆ ಒಂದು ಸೀಕ್ರೆಟ್ ಬಹಳಷ್ಟು ಒಳ್ಳೆ ರೀತಿ ಗಾರ್ಡನಿಂಗ್ ಮಾಡೋರು ನಾನು ಬಹಳಷ್ಟು ಮನೆಯಲ್ಲಿ ಬಹಳ ಖುಷಿ ಒಂದು ನನಗೆ ಅಷ್ಟು ಟಾಪ್ ಲೆವೆಲ್ ನನಗೆ ಮಾಡಿ ನೀವು ಅನೇಕ ಒಂದು ನಿಮಗೆ ಈ ಮಾಹಿತಿ ಮಾಡೋರು ನೋಡಿ ಡೆಫಿನೆಟ್ಲಿ ನಾನು ಖುಷಿ ಪಡ್ತೀನಿ, ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರ ವರ್ಕಿಗೆ. ನಾನು ತಕ್ಕ ಮಟ್ಟಿಗೆ ನನಗೆ ಟೈಮ್ ಸಿಕ್ಕಾಗ ಒಂಚೂರು ನಾ ಗಾರ್ಡನಿಂಗ್ ನನಗೆ ಭಾಳ ಇಂಟ್ರೆಸ್ಟ್, ನಂಗೆ ಮಾಡಕ್ಕೆ ಟೈಮ್ ಸಿಗಲ್ಲ. ನನಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೆ ಬರ್ರಿ. ಆಲ್ಮೋಸ್ಟ್ ರೋಸ್ ಒಂದು 3 4 ಕಲರ್ ಅದಾವೆ. ಎಷ್ಟೊಂದು ಕಲರ್ ಹಚ್ಚಿದ್ದೆ, ಬಟ್ ಈಗ ಉಳಿದಿದ್ದು ರೆಡ್, ಆರೆಂಜ್, ಎಲ್ಲ ಸ್ವಲ್ಪ ಹಳದಿ ಆಗಿತ್ತು, ವೈಟ್ ಇಷ್ಟು ಉಳಿದಾವೆ ನೋಡ್ರಿ. ಎಲ್ಲ ಏನೇನು ಸಿಗ್ತಾವೆ ಎಲ್ಲ ತಂದು ಹಚ್ಚಿರ್ತೀನಿ. ಅವು ಇಷ್ಟಕೊಂಡು ಹೋಗ್ಬಿಡ್ತಾವೆ. ಈಗ ಯಾವ್ಯಾವ ಉಳಿದಾವೆ ನಿಮ್ಗೆ ಅದನ್ನ ಶೇರ್ ಮಾಡ್ಕೊತೀನಿ. ಉಳಿದಿದ್ವು ಇವೆಲ್ಲ ಶೋ ಪ್ಲಾಂಟ್ಸ್ ಸುಮಾರು ಅದಾವೆ. ಸ್ಪೈಡರ್ ಪ್ಲಾಂಟ್, ಮನಿ ಪ್ಲಾಂಟ್, ಆಮೇಲೆ ಇವು ಕರಿಬೇವಿನ ಗಿಡ ನೋಡ್ರಿ. ಮೊನ್ನೆಲ್ಲ ನಾ ಕಾಫಿ ಪೌಡರ್ ಹೆಲ್ದಿ ಆಗ್ಯಾವ. ಸೊ ದಟ್ ಈಸ್ ಒನ್ ಟಿಪ್ ಫಾರ್ ಯು. ಏನಾರ ಹಂಗೆ ಹುಳ ಕಾಫಿ ಪೌಡರ್ ಏನು ಮನೆಗೆ ಎಲ್ಲರ ಮನೆಗೆ ಸಿಗ್ತೈತಿ, ಅದನ್ನ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡಿ ಅವು ಏನು ಹುಳ ಇದ್ದೆಲ್ಲ ಒಂಥರ ಖುಷಿ ಅನಿಸ್ತೈತಿ. ಆಮೇಲೆ ನಮ್ಗೆ ದಿನನಿತ್ಯ ಉಪಯೋಗಿಸಕ್ಕೆ ಮಾಡಿ ನೋಡ್ರಿ, ಬಹಳ ಖುಷಿ. ನೆಕ್ಸ್ಟ್ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಗಾರ್ಡನಿಂಗ್ ಒಳಗೆ ಎಲ್ಲರ ಮನೆಗೂ ಬೇಕಿಂಗ್ ಸೋಡಾ ಇದ್ದೇ ಇರ್ತೈತಿ. ಇವೆಲ್ಲ ಗಿಡ ಆ್ಯಕ್ಚುಲಿ ಎಲ್ಲ ಹಿಂಗೆ ಸತ್ತು ಹೋಗ್ಬಿಟ್ಟಿದ್ವು ಬಿಸಿಲಿಗೆ. ನಾ ಒಂದು 4-5 ಡೇಸ್ ಬ್ಯಾಕ್ ಎಲ್ಲ ಕಡೆ ಈ ಬೇಕಿಂಗ್ ಸೋಡಾ ಸ್ಪ್ರೇ ಮಾಡಿ ಆಮೇಲೆ ವಾಟರ್ ಸ್ಪ್ರೇ ಮಾಡಿದ್ದೆ. ಸೊ ಎಲ್ಲ ಎಷ್ಟು ಚೆಂದಾಗ್ಯಾವ ನೋಡ್ರಿ ಎಲ್ಲ ಫ್ಲವರ್ಸ್. ಆಮೇಲೆ ರೋಸ್ ಪ್ಲ್ಯಾಂಟ್ ಅದು ಹುಳ ಭಾಳ ಆಗಿತ್ತು. ಸೊ ಅದನ್ನು ಕೂಡ ನಾನು ಸ್ಪ್ರೇ ಮಾಡೀನಿ. ಸೊ ನೆಕ್ಸ್ಟ್ ಅದನ್ನು ಇನ್ನೊಂದು ವಾರ ಬಿಟ್ಟು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆಂದ ಹೋಗ್ಬಿಟ್ಟವ. ಅವು ಹೂವು ಹೆಂಗೆ ಬಿಟ್ಟವು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಬೇಕಿಂಗ್ ಸೋಡಾ ಅದರೊಳಗೆ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಇವೆಲ್ಲ ಪ್ರಾಪರ್ಟಿ ಇರ್ತಾವೆ. ಹಾಗಾಗಿ ಗಿಡ ಎಲ್ಲ ಹೆಲ್ದಿ ಆಕ್ಕವ. ಆಮೇಲೆ ಏನೇ ಹುಳ ಫಂಗಲ್ ಇನ್ಫೆಕ್ಷನ್ ಇದ್ದರೂ ಇಮಿಡಿಯೇಟ್ ಬೇಕಿಂಗ್ ಸೋಡಾಕ್ಕೆ ಹೋಗಿಬಿಡ್ತಾವೆ. ಸೊ ನಿಮ್ಮ ಮನೆಗೆ ಅದು ಬೇಕಿಂಗ್ ಸೋಡಾ ಇದ್ದರೆ ಬಹಳಷ್ಟು ಕಡೆ ಅದನ್ನು ನೀವು ಉಪಯೋಗ ಮಾಡ್ಕೋಬೋದು. ಗಾರ್ಡನಿಂಗ್ ಅಷ್ಟೇ ಅಲ್ಲ, ನೀವು ಅಡುಗೆ ಮನೆಗೆ ಕೂಡ ಇದ್ರದ್ದು ಭಾಳಷ್ಟು ಉಪಯೋಗ ಐತಿ. ನಿಮ್ಮದು ಸಿಂಕ್ ಏನಾದರೂ ಕಟ್ಟಿ ಹೋಗಿದ್ರೆ ಅದನ್ನು ಸುಡು ನೀರೊಳಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಇದಕ್ಕೆ ಹಾಕಿಬಿಟ್ರೆ ಸಿಂಕಿಗೆ ಇಮಿಡಿಯೇಟ್ ಕ್ಲಾಗ್ ಎಲ್ಲ ಹೋಗಿಬಿಡ್ತೈತಿ. ಆಮೇಲೆ ಇದ್ರೊಳಗೆ ಸಿಂಕ್ ಒಳಗೆ ಏನಾದರೂ ಒಂಥರ ಬ್ಯಾಡ್ ಓಡರ್ಕ್ಕೆ ಒಂದು ಕೆಟ್ಟ ವಾಸನೆ ಇದ್ರೂ ಇಮಿಡಿಯೇಟ್ ಹೋಗಿಬಿಡ್ತೈತಿ. ಹಾಗೇನೆ ಬಾತ್ರೂಮ್ನಾಗ ಏನೋ ಭಾಳ ಸ್ಮೆಲ್ ಬರ್ತಿತ್ತು, ನೀವು ಬೇಕಿಂಗ್ ಸೋಡಾ ಸ್ಪ್ರೇ ಮಾಡಿ ರೂಟೀನ್ ನಿಮ್ಮದು ಡಿಟರ್ಜೆಂಟ್ ಕೂಡ ಆ್ಯಡ್ ಮಾಡಿ ಕ್ಲೀನ್ ಮಾಡಿ.